ಇವತ್ತು ನಮ್ಮ ಹತ್ರ ಇದೆ ಓಪೋ ಕಡೆಯಿಂದ ಓಪೋ K13. ಈ ಫೋನಲ್ಲಿ 7000 mAh ಬಿಗ್ ಬ್ಯಾಟರಿ ಇದೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಸಿಗುತ್ತೆ. ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿನೂ ಸಿಗುತ್ತೆ. ಈ ಫೋನ್ ಬೆಸ್ಟ್ ಆಲ್ರೌಂಡರ್ ಫೋನ್ ಆಗುತ್ತಾ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತೀನಿ. ಓಪೋನ ಈ ಕೆ ಸೀರೀಸ್ ಫೋನ್ಸ್ಗಳಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೆಸ್ಟ್ ಫೀಚರ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ನ ಎಲ್ಲ ಪಾಸಿಟಿವ್ಸ್ ಹಾಗೆ ನೆಗೆಟಿವ್ಸ್ ನ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ಫೋನ್ ನಾನು ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಫೋನ್ನ ಓಪೋ ಅವರೇನು ನಮಗೆ ಕಳ್ಸಿಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಇವ್ರದ್ದು ಬಂದು ಟೋಟಲ್ 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ. ಇನ್ನೊಂದು ಬ್ರಾಂಚ್ ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೆ ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್, ಹೊಸ ಫೋನ್ ಬೇಕು ಅಂತ ಇದ್ರೆ ನೀವು ಇಲ್ಲೇ ಹೋಗಿ ತಗೋಬಹುದು. ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ಸ್ ಜೊತೆಗೆ ಬೇರೆ ಬೇರೆ ಆಫರ್ಸ್ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದ್ರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ. ಇಲ್ಲಿ ಕೆಲವು ಸ್ಪೆಸಿಫಿಕೇಶನ್ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ಬಾಕ್ಸ್ ನ ಓಪನ್ ಮಾಡೋಣ. ನೋಡಿ, ನಮಗೆ ಇಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಕ್ವಿಕ್ ಸ್ಟಾರ್ಟ್ ಗೈಡ್ ನ ಕೊಟ್ಟಿದ್ದಾರೆ. ಮತ್ತೆ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಇದೊಂಥರ ಚೆನ್ನಾಗಿದೆ. ಮತ್ತೆ ನಮಗೆ ಇದರಲ್ಲಿ ಫೋನ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮತ್ತೆ ನಮಗೆ ಇದರಲ್ಲಿ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಮತ್ತೆ ನಮಗೆ 80 ವ್ಯಾಟ್ ಸೂಪರ್ ವರ್ಕ್ ಚಾರ್ಜಿಂಗ್ ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಸಿಮ್ ಎಜೆಕ್ಟರ್ ಪಿನ್ ನ ಕೊಟ್ಟಿದ್ದಾರೆ. ಸ್ಮೈಲಿ ಫೇಸ್ ಇದೆ ಇದರಲ್ಲಿ. ಈ ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲಾನು ಸಿಗುತ್ತೆ. ಯಾವುದೇ ನೀವು ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ನಾವು ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಡಿಸೈನ್ ಪ್ರೀಮಿಯಂ ಆಗಿದೆ. ಪರ್ಸನಲಿ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು. ಈ ಫೋನ್ ಬಂದು 2 ಕಲರ್ಸ್ ಅಲ್ಲಿ ಸಿಗುತ್ತೆ. ಒಂದು ಐಸಿ ಪರ್ಪಲ್, ಇನ್ನೊಂದು ಪ್ರಿಸ್ಮ್ಯಾಟಿಕ್ ಬ್ಲಾಕ್. ಈ ಡಿಸೈನ್ ಲೈಟ್ ಅಲ್ಲಿ ಸ್ವಲ್ಪ ಶೈನ್ ಆಗುತ್ತೆ. ಹಾಗೆ ಇದರಲ್ಲಿ ಫ್ಲೋಟಿಂಗ್ ಐಸ್ ಪ್ಯಾಟರ್ನ್ ಕಾಣಿಸುತ್ತೆ, ಜೊಮೆಟ್ರಿಕ್ ಎಫೆಕ್ಟ್ಸ್ ಕಾಣಿಸುತ್ತೆ, ಬೇರೆ ಬೇರೆ ಆಂಗಲ್ ಇಂದ ಬೇರೆ ಬೇರೆ ಪ್ಯಾಟರ್ನ್ ಕಾಣಿಸುತ್ತೆ. ಇದರ ಬ್ಯಾಕ್ ಅಲ್ಲಿ PMMA ಮೆಟೀರಿಯಲ್ ನ ಯೂಸ್ ಮಾಡಲಾಗಿದೆ. ಇದು ಪಾಲಿಕಾರ್ಬನೇಟ್ ಗಿಂತ ಸ್ವಲ್ಪ ಬೆಟರ್ ಆಗಿದೆ. ಹಾಗೆ ಇದರ ಫ್ರೇಮ್ಸ್ ಪಾಲಿಕಾರ್ಬನೇಟ್ ಇಂದ ಮಾಡಿದ್ದಾರೆ. ಇದರ ಕ್ಯಾಮ್ರಾ ಮಾಡ್ಯೂಲ್ ಜಾಸ್ತಿ ದಪ್ಪ ಇಲ್ಲ, ಕಡಿಮೆನೇ ಇದೆ. ಹಾಗೆ ಈ ಫೋನ್ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದರ ಮೇಲೆ ಸ್ವಲ್ಪ ಫಿಂಗರ್ ಪ್ರಿಂಟ್ ಮಾರ್ಕ್ಗಳು ಹಾಗೆ ಸ್ಕ್ರಾಚಸ್ಗಳು ಆಗ್ಬಹುದು. ನೀವು ಅದಕ್ಕೆ ಬ್ಯಾಕ್ ಕವರ್ ನ ಹಾಕಿ ಯೂಸ್ ಮಾಡಿ. ನೆಕ್ಸ್ಟ್ ಇದರ ವೆಯ್ಟ್ ಹಾಗೂ ಥಿಕ್ನೆಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 210 ಗ್ರಾಮ್ ವೆಯ್ಟ್ ಇದೆ. ಹಾಗೆ 8.4 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಸ್ವಲ್ಪ ಭಾರ ಹಾಗೆ ಸ್ವಲ್ಪ ದಪ್ಪ ಫೀಲ್ ಆಗ್ಬೋದು. ಆದ್ರೆ ಇದರಲ್ಲಿ 7000 mAh ಬಿಗ್ ಬ್ಯಾಟರಿ ಸಿಗುತ್ತೆ. ಅದಕ್ಕೆ ಇದು ದಪ್ಪ ಭಾರ ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಲೈಟ್ ವೈಟ್ ಹಾಗೆ ಸ್ಲಿಮ್ ಆಗಿರೋ ಫೋನ್ ಸಿಗ್ಬೋದು. ಆದ್ರೆ ಈ ಫೋನ್ ಬಿಗ್ ಬ್ಯಾಟರಿ ಜೊತೆಗೆ ಸ್ವಲ್ಪ ಸ್ಲಿಮ್ ಆಗಿದೆ, ಆದ್ರೆ ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನು ನಾವು ಓಪನ್ ಮಾಡೋಣ. ನೋಡಿ, ಇದು ಡ್ಯುಯಲ್ ನ್ಯಾರೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. 2 ಸಿಮ್ ನ ಹಾಕ್ಬೋದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಈ ಫೋನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ಇಲ್ಲಿ ವಾಲ್ಯೂಮ್ ರಾಕರ್ಸ್ ಇದೆ. ಮತ್ತೆ ಈ ಫೋನ್ ನ ಮೇಲೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, IR ಬ್ಲಾಸ್ಟರ್ ಇದೆ, ಸ್ಪೀಕರ್ ಗ್ರಿಲ್ ಇದೆ. ಹಾಗೆ ಈ ಫೋನ್ ಅಲ್ಲಿ ನಿಮಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ 300% ವಾಲ್ಯೂಮ್ ಬೂಸ್ಟರ್ ಸಿಗುತ್ತೆ. ಇದರಿಂದ ಸೌಂಡ್ ಸ್ವಲ್ಪ ಮಟ್ಟಿಗೆ ಜೋರಾಗಿ ಕೇಳಿಸುತ್ತೆ. ಡೈಲಾಗ್ಸ್ ಕ್ಲಾರಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಇದರ ಸ್ಪೀಕರ್ಸ್ ಚೆನ್ನಾಗಿದೆ. ಹಾಗೆ ಈ ಫೋನ್ಗೆ IP65 ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ರೂ ಏನೂ ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಫೋನ್ ಹಾಳಾಗುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.67 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ.
240 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ 1200 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ. ಇಂಡೋರ್ ಅಲ್ಲಿ ಚೆನ್ನಾಗಿದೆ, ಆದ್ರೆ ಔಟ್ಡೋರ್ ಅಲ್ಲಿ ಇದರ ವಿಸಿಬಿಲಿಟಿ ಕಡಿಮೆ ಆಯಿತು. ಆದ್ರೆ ಯೂಸ್ ಮಾಡೋದಕ್ಕೆ ಜಾಸ್ತಿ ಏನು ಕಷ್ಟ ಆಗೋದಿಲ್ಲ. ಆದ್ರೆ ಇದರಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಸ್ವಲ್ಪ ಇದೆ. ಇದರಲ್ಲಿ PWM ಡಿಮ್ಮಿಂಗ್ ಸಿಗೋದಿಲ್ಲ. ನೈಟ್ ಅಲ್ಲಿ ಬ್ರೈಟ್ನೆಸ್ ನ ಫುಲ್ ಕಡಿಮೆ ಮಾಡಿದ್ರೆ ಡಿಸ್ಪ್ಲೇ ಫ್ಲಿಕರ್ ಆಗುತ್ತೆ, ಇದರಿಂದ ಕಣ್ಣು ಉರಿಬಹುದು. ಹಾಗೆ ಈ ಡಿಸ್ಪ್ಲೇ HDR ಗೆ ಸಪೋರ್ಟ್ ಮಾಡೋದಿಲ್ಲ. ನೆಟ್ಫ್ಲಿಕ್ಸ್ ಅಲ್ಲಿನೂ HDR ಸಪೋರ್ಟ್ ಇಲ್ಲ. ವೈಡ್ ವೈನ್ L1 ಸಪೋರ್ಟ್ ಇದೆ ಅಷ್ಟೇ. ಆದ್ರೆ ಯೂಟ್ಯೂಬ್ ಅಲ್ಲಿ 4K ವಿಡಿಯೋಸ್ ನ 60 FPS ಅಲ್ಲಿ ನೋಡಬಹುದು. ಆದ್ರೆ ಇದರಲ್ಲಿನೂ ಯಾವುದೇ HDR ಸಪೋರ್ಟ್ ಇಲ್ಲ. ಆದ್ರೆ ಇದರ ವಿವಿಂಗ್ ಆಂಗಲ್ ಚೆನ್ನಾಗಿದೆ, ಪಂಚಿ ಕಲರ್ಸ್ ಬರುತ್ತೆ, ಬ್ಲಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಕಷ್ಟ ಏನೂ ಆಗೋದಿಲ್ಲ. ಆದ್ರೆ ಇದರಲ್ಲಿ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಇದರ ಚಿನ್ ಕೂಡ ಸ್ವಲ್ಪ ಜಾಸ್ತಿ ಇದೆ. 92.2% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಇದರ ಬೆಸಲ್ಸ್ ಇನ್ನೂ ಸ್ವಲ್ಪ ಕಡಿಮೆ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಬಜೆಟ್ ಅಕಾರ್ಡಿಂಗ್ ಡಿಸ್ಪ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಪ್ರೊಸೆಸರ್ ಸ್ವಲ್ಪ ಮಟ್ಟಿಗೆ ಪವರ್ಫುಲ್ ಆಗಿದೆ. ಹಾಗೆ ಇದರಲ್ಲಿ 7,10,000 ಪ್ಲಸ್ AnTuTu ಸ್ಕೋರ್ ಇದೆ. 86% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಹಾಗೆ ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದ್ವಿ, ಅರೌಂಡ್ 99.5% ಇದೆ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಹೀಟಿಂಗ್ ಇಶ್ಯೂ ಕೂಡ ನೋಡಿದ್ವಿ. ಈ ಫೋನ್ 34°C ಇಂದ 42°C ವರೆಗೂ ಹೀಟ್ ಆಯಿತು. ಹಾಗೆ 100% ಇಂದ 90% ವರೆಗೂ ಬ್ಯಾಟ್ರಿ ಡ್ರೈನ್ ಆಯಿತು. ಇದು ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ. ಆದ್ರೆ ಇದರ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ 6000 mm² VC ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಇದರಿಂದ ಹೀಟ್ ಕಂಟ್ರೋಲ್ ಆಗುತ್ತೆ. ಹಾಗೆ ಇದರಲ್ಲಿ LPDDR4X ರ್ಯಾಮ್ ಇದೆ. UFS 3.1 ಸ್ಟೋರೇಜ್ ಸಿಗುತ್ತೆ. ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ತುಂಬಾ ಚೆನ್ನಾಗಿದೆ. ಇದರ UFS ಸ್ಕೋರ್ 1,14,000 ಇದೆ. ಪ್ರೈಸ್ ಅಕಾರ್ಡಿಂಗ್ ಇದರ ಸ್ಕೋರ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹಾಗೆ COD ಅಲ್ಲಿ ಲೋ ಆಪ್ಷನ್ ಅಲ್ಲಿ ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್, ಲ್ಯಾಗ್ ಫೀಲ್ ಆಗೋದಿಲ್ಲ. ಮೀಡಿಯಂ ಟು ಹೆವಿ ಲೆವೆಲ್ ಗೇಮ್ಸ್ ನ ಆಡಬಹುದು. ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. ಕಲರ್ಡ್ OS 15 ಅಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ 2 years ಮೇಜರ್ OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ ಇದಕ್ಕೆ Android 17 ವರೆಗೂ ಅಪ್ಡೇಟ್ ಸಿಗುತ್ತೆ. ಹಾಗೆ ಈ UI ಅಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ ಗಳು ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಜೊತೆಗೆ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರುತ್ತೆ, ಇವುಗಳನ್ನ ಡಿಸೇಬಲ್ ಮಾಡಲೇಬೇಕು. ಹಾಗೆ ಆಪ್ ಮಾರ್ಕೆಟ್ ನ ನೋಟಿಫಿಕೇಶನ್ ತುಂಬಾ ಬರುತ್ತೆ, ಇದನ್ನ ಆಫ್ ಮಾಡಬೇಕು. ಆದ್ರೆ ಈ UI ಅಲ್ಲಿ ಆಪ್ ಕ್ಲೋಸಿಂಗ್ ಓಪನಿಂಗ್ ಅನಿಮೇಷನ್ ಚೆನ್ನಾಗಿದೆ, ಸ್ಮೂತ್ ಆಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ. ಇದರಲ್ಲಿ ಸ್ವಲ್ಪ AI ಫೀಚರ್ಸ್ ಗಳು ಸಿಗುತ್ತೆ. ಸರ್ಕಲ್ ಟು ಸರ್ಚ್ ಸಿಗುತ್ತೆ. ಇದರ ಗ್ಯಾಲರಿ ಆಪ್ ಅಲ್ಲಿ AI ಎಡಿಟರ್ ಇದೆ, AI ಎರೇಸರ್ ಇದೆ, AI ಅನ್ಬ್ಲರ್ ಇದೆ, ಇನ್ನು ಬೇರೆ ಬೇರೆ ಫೀಚರ್ಸ್ ಗಳು ಸಿಗುತ್ತೆ. ಹಾಗೆ ಲಾಕ್ ಸ್ಕ್ರೀನ್ ಅಲ್ಲಿನೂ ಸ್ವಲ್ಪ ಕಸ್ಟಮೈಸೇಷನ್ ಸಿಗುತ್ತೆ. ಓವರ್ ಆಲ್ ಇದರ ಸಾಫ್ಟ್ವೇರ್ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ, ಸ್ವಲ್ಪ ಯೂಸರ್ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಎರಡನೇದು 2 ಮೆಗಾಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಸಿಗುತ್ತೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಇದರಲ್ಲಿ 1x 2x ಹಾಗೆ 10x ಝೂಮ್ ಮಾಡಬಹುದು. 10x ಝೂಮ್ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿಲ್ಲ. ಝೂಮ್ ಫೋಟೋಸ್ ನ ತೆಗಿಬಿಡಿ, ನಿಜ ಚೆನ್ನಾಗಿ ಬರೋದಿಲ್ಲ. ಆದ್ರೆ 1x ಹಾಗೆ 2x ಫೋಟೋಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಆದ್ರೆ ಕಲರ್ಸ್ ನ ಇದು ಸ್ವಲ್ಪ ಬೂಸ್ಟ್ ಮಾಡುತ್ತೆ, ಓವರ್ ಕಲರ್ಸ್ ಅಂತ ಫೀಲ್ ಆಗುತ್ತೆ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ. ಆದ್ರೆ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ, ಹ್ಯೂಮನ್ ನ ಸರಿಯಾಗಿ ಫೋಕಸ್ ಮಾಡೋದಿಲ್ಲ, ಇದು ಸ್ವಲ್ಪ ಇಂಪ್ರೂವ್ ಆಗಬೇಕು. ಹಾಗೆ ಲೋ ಲೈಟ್ ಫೋಟೋಸ್ ಬ್ರೈಟ್ ಆಗಿ ಬರುತ್ತೆ, ಆದ್ರೆ ಡೀಟೇಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಇದರ ಸ್ಟೆಬಿಲಿಟಿ ಚೆನ್ನಾಗಿಲ್ಲ. ನಿಮ್ಗೆ ಸ್ಟೇಬಲ್ ವಿಡಿಯೋಸ್ ಬೇಕು ಅಂತ ಇದ್ರೆ 1080p ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬೇಕು. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೆಬಿಲಿಟಿ ಸಿಗುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಅಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ. ಸೆಲ್ಫಿ ಪೋರ್ಟ್ರೇಟ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಡೀಟೇಲ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ 1080p ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿನೂ ಸ್ಟೆಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಡೀಟೇಲ್ಸ್ ಕಡಿಮೆ ಆಯಿತು. ಓವರ್ ಆಲ್ ಇದರ ಕ್ಯಾಮೆರಾ ಕ್ವಾಲಿಟಿ ಆವರೇಜ್ ಆಗಿದೆ. ಹಾಗೆ ನಾವು ಈ ಫೋನ್ ಅಲ್ಲಿ ತೆಗೆದಿರೋ ಫೋಟೋಸ್ ಹಾಗೆ ವಿಡಿಯೋಸ್ ನ ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ.
ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ಸಿಗುತ್ತೆ. 80 ವ್ಯಾಟ್ಸ್ ಸೂಪರ್ ವೋಕ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದು 55 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ಚಾರ್ಜಿಂಗ್ ಸ್ಪೀಡ್ ಚೆನ್ನಾಗಿದೆ. ಬಿಗ್ ಬ್ಯಾಟ್ರಿ ಇದ್ರೂ 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಇದ್ರ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 1 ದಿನ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ಡ್ಯುಯಲ್ 4G ಸಪೋರ್ಟ್ ಇದೆ. ವೈಫೈ 6 ಇದೆ. ಬ್ಲೂಟೂತ್ 5.2 ಸಿಗುತ್ತೆ. IR ಬ್ಲಾಸ್ಟರ್ ಇದೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಫಾಸ್ಟ್ ಆಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 2 ಡಿಫ್ರೆಂಟ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದು ನಿಮಗೆ 17,999ಗೆ ಸಿಗುತ್ತೆ. ಹಾಗೆ 8GB ರ್ಯಾಮ್, 256GB ಸ್ಟೋರೇಜ್. ಇದು ನಿಮಗೆ 19,999ಗೆ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಅಂದ್ರೆ ನನ್ನ ಪ್ರಕಾರ ತಗೋಬಹುದು. ಈ ಫೋನ್ ಚೆನ್ನಾಗಿದೆ. ಇದು ಒಂದು ಆಲ್ರೌಂಡರ್ ಫೋನ್ ಅಂತಾನೆ ಹೇಳ್ಬೋದು. ಅಂಡರ್ 20,000 ಅಲ್ಲಿ ಇದು ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ. ಪರ್ಸನಲಿ ಇತ್ತೀಚೆಗೆ ಒಪ್ಪೋ ಫೋನ್ಸ್ಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಆದ್ರೆ ಈ ಫೋನ್ ಇಷ್ಟ ಆಯ್ತು. ಹಾಗೆ ಈ ಫೋನಲ್ಲಿ ಡಿಸೈನ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಓಕೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, UFS 3.1 ಸ್ಟೋರೇಜ್ ಟೈಪ್ ಸಿಗುತ್ತೆ. ಆದ್ರೆ ಇದರಲ್ಲಿ ಡಿಸ್ಪ್ಲೇ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಇದೆ. ವಿಡಿಯೋಸ್ ಅಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿಲ್ಲ. ಇದನ್ನ ಬಿಟ್ರೆ ಫೋನ್ ಚೆನ್ನಾಗಿದೆ, ನೀವು ತಗೋಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಓಪೋ K13 ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.